ಯಾಕೆ ಸೀರೆ ಹಾಕೊಂಡಿಲ್ಲ ನೀನು? ಹಾಕೊಂಡಿದ್ದೆ, ಸುಸ್ತಾಗ್ತದೆ. ಲಾಸ್ಟ್ ಇಯರ್ ನಮ್ಮ ಅಮ್ಮಗೆ ಗಿಫ್ಟ್ ಮಾಡಿರೋದು ಈ ಮುಖವಾಡ ಮಾಡಿದೀನಿ ನೋಡಿ. ಇವ್ರ ಅಮ್ಮ ಗೈಸ್ ಗುಡ್ ಮಾರ್ನಿಂಗ್. ಹೋಗು, ನೀನ್ ಎದ್ದೇಳಿಸೋದು ಪೂಜೆ ಆಯ್ತು, ದೇವಸ್ಥಾನಕ್ಕೆ ಆಯ್ತು. ಗೈಸ್ ನೋಡಿ ಗೈಸ್, ನಮ್ಮಮ್ಮ ಈ ತರ ರೆಡಿ ಮಾಡಿದ್ದಾರೆ ದೇವ್ರನ್ನ. ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ಚಿಂದಿ ಪಿಂದಿ ವ್ಲಾಗ್ಸ್. ಗೈಸ್ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇದೆ ಅಲ್ಲ, ಮನೆಯಲ್ಲಿ ಫುಲ್ ಡೆಕೋರೇಷನ್ ನಡೀತಾ ಇದೆ. ಸೊ ನೋಡಿ ನಮ್ಮ ಏರಿಯಾ ಹುಡುಗರೆಲ್ಲ ಬಂದು ನಮ್ಮ ಮನೆ ಲಕ್ಷ್ಮಿಗೆ ಡೆಕೋರೇಷನ್ ಮಾಡ್ತಿದ್ದಾರೆ. ಗೈಸ್ ಈ ಸರಿ ನಾವು ಹೊಸದಾಗ ಏನಪ್ಪಾ ತಂದಿದೀವಿ ಅಂತ ಹೇಳಿದ್ರೆ, ಇದು ನಮ್ಮಮ್ಮ ಮಾಡ್ಸಿರೋದು ಗೈಸ್. ಇದು ನೋಡಿ ಟೇಬಲ್ ಚೆನ್ನಾಗಿದೆ, ಕಮೆಂಟ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ವರಮಹಾಲಕ್ಷ್ಮಿನ ಒಂದ್ ಸ್ವಲ್ಪ ಐಟಗಳು ಕೊಡಿಸ್ಬೇಕು. ಮೊದಲು ನಾವು ಟೀಪ ಇಡ್ತಿದ್ವಿ, ಅದು ಹಳೇದಾಗ್ಬಿಟ್ಟಿದೆ, ಎಲ್ಲ ಕಿತ್ತೋಗ್ಬಿಟ್ಟಿದೆ. ತೋರಿಸ್ತೀನಿ ರೀ. ಅದೇ ತರ ನೋಡಿ ಇವ್ರ ಮೂವರು ಸೇರಿ ಇದನ್ನ ರೆಡಿ ಮಾಡಿದ್ದಾರೆ. ಟೈಮ್ ಬಂದು ಇನ್ನ 12:30 ಆಗ್ತಿದೆ ನೈಟು. ಇನ್ನ ಯಾವಾಗ ರೆಡಿ ಮಾಡ್ತಾರೋ ಗೊತ್ತಿಲ್ಲ ಇವರು. ನೈಟ್ ಎಲ್ಲ ನಾನು ನಿದ್ದೆ ಎಬ್ಸ್ತಾರೆ. ಇವ್ನು ಮಾತ್ರ ಫುಲ್ ಆಕ್ಟಿವ್ ಅಲ್ಲಿ ಇದ್ದಾನೆ ಗೈಸ್ ಇವನು. ಅದೇ ತರ ನೋಡಿ ಗ್ರಾಸ್ ಅಲ್ಲಿ ಡೆಕೋರೇಷನ್ ಇದೆ. ಬನ್ನಿ ನಮ್ಮಮ್ಮ ಏನ್ ಮಾಡ್ತಿದ್ದಾರೆ ಅಂತ ನೋಡ್ಕೊಂಬರೋಣ. ಗೈಸ್ ಕ್ಯಾರಿ ಆನ್ ಗೈಸ್. ಗೈಸ್ ಇಲ್ಲಿ ನೋಡಿ ನಮ್ಮಮ್ಮ ನಮ್ಮಮ್ಮಗೆ ಹೆಲ್ಪ್ ಮಾಡ್ತಿರ್ತಾರೆ. ನಾನಂತೂ ಹೆಲ್ಪ್ ಮಾಡಲ್ಲ, ನಾನು ಅಲ್ಲಿ ನೋಡ್ಕೊಂತ ಇದೀನಿ ತಾನೆ, ಅಲ್ಲಿ ಡೆಕೋರೇಷನ್. ಇಲ್ಲಿ ನಮ್ಮಮ್ಮ ಏನ್ ಮಾಡ್ತಿದಾರೋ ಕೇಳೋಣ. ಮಮ್ಮಿ ಏನ್ ಮಾಡ್ತಿದ್ಯಾ ಒಂದ್ ಸ್ವಲ್ಪ ಹೇಳು. ಸೀರೆ ಉಡ್ಸೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಗೈಸ್ ನಮ್ಮಮ್ಮ ಸೀರೆ ಉಡ್ಸ್ಬೇಕಲ್ಲ ಇವಾಗ ದೇವ್ರಿಗೆ. ಗೈಸ್ ಲಾಸ್ಟ್ ಟೈಮು ನಾನ್ ನಮ್ಮಮ್ಮಗೆ ಗಿಫ್ಟ್ ಮಾಡಿರೋದು ಇದೇ ಮುಖವಾಡ ಗೈಸ್. ಲಾಸ್ಟ್ ಇಯರ್ ನಮ್ಮಮ್ಮಗೆ ಗಿಫ್ಟ್ ಮಾಡಿರೋದು ಈ ಮುಖವಾಡ ಮಾಡಿದೀನಿ. ಈ ಇಯರ್ ನಾನು ಏನಪ್ಪಾ ಗಿಫ್ಟ್ ಮಾಡಿದೀನಿ ಅಂತ ಹೇಳಿದ್ರೆ, ಇಲ್ಲಿ ಕಾಣಿಸ್ತಾ ಇದ್ಯಾ, ಇದು ಬಂದು ದೇವ್ರಿಗೆ, ಕೆಳಗಡೆ ಇರೋದು ನಮ್ಮಮ್ಮ ಉಡ್ಕೊಳ್ಳಕ್ಕೆ ಈ ಸಾರಿ ಗಿಫ್ಟ್ ಮಾಡಿದೀನಿ. ಸೊ ನೆಕ್ಸ್ಟ್ ಟೈಮ್ ನಮ್ಮ ಕೈಯಲ್ಲಿ ಇನ್ನ ಆದಷ್ಟು ಗಿಫ್ಟ್ ಮಾಡೋಣ ಗೈಸ್. ನೀವು ಸಪೋರ್ಟ್ ಹಿಂಗೆ ತೋರಿಸ್ತಾ ಇರಬೇಕು. ಅಂಡ್ ಇವರೇ ನಮ್ಮ ಅಣ್ಣ ಗೈಸ್, ಮುರಳಿ ಅಂತ. ಸೊ ಇವರು ಬಂದು BDS ಓದ್ತಿರೋದು ಫೈನಲ್ ಇಯರ್ ಇನ್ಯಾವುದೋ ಇಂಟರ್ನ್ಶಿಪ್ ಮಾಡ್ತಿರೋದು ಗೈಸ್. ನಂದು ಫೈನಲ್ ಇಯರ್, ಸಾರಿ ನಾನು ಹಂಗೆ ಅನ್ಕೊಂಡು, ಅದೇ ನೈಟ್ ನಿದ್ದೆ ಅಲ್ಲ, ನಂಗೆ ಏನ್ ಮಾತಾಡ್ಬೇಕು ಅಂತ ಅರ್ಥ ಆಗ್ತಿಲ್ಲ. ಅದೇ ತರ ನೀವು ನಮ್ಮ ಇದು ಕಿಚನ್ ಬಂದ್ರೆ ಇಲ್ಲಿ ನೋಡಿ ಎಲ್ಲ ಫ್ರೂಟ್ಸ್, ಇಷ್ಟು ಟೈಪ್ ಆಫ್ ಫ್ರೂಟ್ಸ್ ಇದ್ ಮಾಡಿದೀವಿ. ಇಲ್ಲಿ ನೋಡಿ ಏನೇನೋ ಫ್ರೂಟ್ಸ್ ಇದೆ ಗೈಸ್. ಇಲ್ಲಿ ನೋಡಿ ಇದೆಲ್ಲ ಲೈಕ್ ಸ್ನಾಕ್ಸ್ ಗೈಸ್. ದೇವ್ರ ಮುಂದೆ ಇಡಕ್ಕೆ ಸ್ನಾಕ್ಸ್ ಇದೆ, ಬೆಳಿಗ್ಗೆ ತೋರಿಸ್ತೀನಿ. ಅದೇ ತರ ಇಲ್ಲಿ ಇದಿದಾವೆ. ಅಂಡ್ ನಮ್ಮ ಸ್ಟೋರ್ ರೂಮ್ ಬಂದ್ರೆ ಗೈಸ್, ಇಲ್ಲಿ ನೋಡಿ ಗ್ರೀನರಿಯಿಂದ ತುಂಬೋಗ್ಬಿಟ್ಟಿದೆ. ಇಲ್ಲಿ ನೋಡಿ ಬಾಳೆಹಣ್ಣು ದಿಂಡು, ಅದೇ ತರ ಇಲ್ಲಿ ಅಷ್ಟೇ ಲೈಕ್ ಡೆಕೋರೇಷನ್ ಐಟಮ್ಸ್ ಇದಾವೆ. ಮತ್ತೆ ಇಲ್ಲಿ ಮಾವಿನ ಇದು ಎಲೆ, ಅದೇ ತರ ನೀಮ್ ಇದೆ. ಬನ್ನಿ ಯಾವ ತರ ರೆಡಿ ಆಗುತ್ತೆ, ಎಷ್ಟೊತ್ತು ಮುಗಿಯುತ್ತೆ ಅಂತ ಹೇಳ್ತೀನಿ ಇವಾಗಲೇ. ಗೈಸ್ ನಂಗಂತೂ ಹೆವಿ ನಿದ್ದೆ ಬರ್ತಾ ಇದೆ. ನಮ್ಮಮ್ಮ ನೋಡಿ ನನ್ನ ಬಟ್ಟೆ ಎಲ್ಲ ಎತ್ಕೊಂಡು ಅದ್ ಕಡೆ ಮನೆಗೆ ಹೋಗ್ತಿದ್ದೀನಿ ಮಲ್ಕೊಳಕ್ಕೆ. ಮಾ ನಾನು ಹೋಗಿ ಮಲ್ಕೊಳ್ಳ? ಹೋಗು. ಗುಡ್ ನೈಟ್ ಮಾಮ್. ನೀನ್ ಇನ್ನ ಎಷ್ಟೊತ್ತಾಗುತ್ತೆ ಮಲ್ಗೋದು? ಹೋಗು, ನಾನು ಬೆಳಗ್ಗೆ ಏನ್ ಮಾಡ್ಬೋದು. ಗೈಸ್ ನಮ್ಮಮ್ಮ ಇನ್ನ ಬೆಳಿಗ್ಗೆಗೆ ಅಂತ ಮಲ್ಗೋದು. ಪಾಪ ನಮ್ಮಮ್ಮದು ಇನ್ನ ಏನ್ ಕೆಲಸ ಆಗಿಲ್ಲ ನೋಡಿ, ಇನ್ನ ಹಂಗಂಗೆ ಇಟ್ಟಿದ್ದಾರೆ. ಪಾಪ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ಬೇಕು, ಹಂಗೆ ಇದೇ ತರ ಕೆಲಸ ಮಾಡ್ಬೇಕು. ನಮ್ಮ ಅಣ್ಣ ಹೆಲ್ಪ್ ಮಾಡ್ತಿದ್ದಾನೆ. ಸರಿ ಬಾಯ್ಸ್, ನಾನು ಹೋಗಿ ಮಲ್ಕೊಂತ ಇದೀನಿ, ನೀವು ಬೆಳಿಗ್ಗೆ ಮಾಡಿ ಇಟ್ಟಿರ್ರಿ, ನಾನು ನೋಡ್ತೀನಿ. ಗೈಸ್ ಪಾಪ ಇವ್ರು ನೋಡಿ ಸಕ್ಕದಾಗಿ ಮಾಡಿ ಇಡ್ತಾ ಇದಾರೆ. ಇವರು ಅಷ್ಟೇ ತುಂಬಾ ಕಷ್ಟ ಪಡ್ತಿದ್ದಾರೆ. ಟೈಮ್ ಬಂದು 2 ಗಂಟೆ ಆಗ್ತಾ ಬರ್ತಾ ಇದೆ ನೈಟು. ಆಚೆ ನೋಡಿ, ಆಚೆ ಕಡೆನೂ ಅಷ್ಟೇ ಚೆನ್ನಾಗಿ ಇದು ಮಾಡ್ತಿದ್ದಾರೆ. ನಮ್ಮ ಅಣ್ಣ ಎಲ್ಲ ಲುಕ್ ಓವರ್ ಮಾಡ್ಕೊಂತಿದ್ದಾರೆ. ಓಕೆ ಮಾಮ್, ನಾನು ಕಾಲ್ ಒರೆಸ್ಕೊಂಡು ಆರಾಮಾಗಿ ಹೋಗ್ತೀನಿ, ನೀನೇನು ಟೆನ್ಷನ್ ತಗೋಬೇಡ. ಗೈಸ್ ಬನ್ನಿ ಗೈಸ್ ಹೋಗೋಣ. ನಮ್ಮಪ್ಪ ಈ ಮನೇಲಿ ಮಲ್ಕೊಂಡಿದ್ದಾರೆ ಗೈಸ್. ನೋಡಿ ನಮ್ಮಪ್ಪ ಸೋಫಾ ಮೇಲೆ ಮಲ್ಕೊಂಡಿದ್ದಾರೆ. ಈಗ ನಾನು ಇಲ್ಲೇ ಕೆಳಗಡೆನೆ ಮಲ್ಕೋಬೇಕಾ ಇಲ್ಲ ಅಂತ ಹೇಳಿದ್ರೆ ಹಾಲಲ್ಲಿ ಮಲ್ಕೋಬೇಕಾ ಆಲೋಚನೆ ಮಾಡ್ತಾ ಇದ್ದೀನಿ. ಬನ್ನಿ, ನಾನು ಇಲ್ಲೇ ರೂಮಲ್ಲೇ ಮಲ್ಕೊಂತ ಇದ್ದೀನಿ ಗೈಸ್. ನೋಡಿ ಚಾಪೆ ಎಲ್ಲ ಹಾಕೊಂಡಿದ್ದೀನಿ ಗೈಸ್. ನಿಮ್ಗೆ ಒಂದು ತೋರಿಸ್ಬೇಕು, ಹಂಗೆ ನೋಡಿ ಗೈಸ್. ಅವನು ಇನ್ನ ನಿದ್ದೆ ಹೋಗಿಲ್ಲ. ಅವನು ಟೈಮ್ ಬಂದು 2 ಗಂಟೆ ಆಗ್ತಾ ಇದೆ ನೈಟು. ನಿದ್ದೆ ಹೋಗು ಬಬ್ಲು, ಸಾಕು ಗೈಸ್. ಅವನು ರೀಲ್ ಸ್ಕ್ರೋಲ್ ಮಾಡ್ಕೊಂಡು ನೋಡಿ ನಿದ್ದೆ ತುಂಬಾ ಬಂದಿದೆ. ಬಬ್ಲು ಹೋಗಿ ನಿದ್ದೆ ಹೋಗಿ ಸಾಕು ಗೈಸ್. ಅವ್ನು ನಿದ್ದೆನೇ ಹೋಗಲ್ಲ ಅಂತೆ ಗೈಸ್. ಹಂಗ ಅಂತಾರಲ್ಲ, ಹಂಗಂತೂ ಹೆವಿ ನಿದ್ದೆ ಬರ್ತಾ ಇದೆ. ಅದೇ ತರ ಈ ರೂಮ್ ಎಲ್ಲ ತುಂಬಾ ದಿನ ಆಯ್ತಲ್ಲ ಕ್ಲೋಸ್ ಮಾಡಿ, ಏನೋ ಒಂಥರ ಚಟ್ನಿ ಸ್ಮೆಲ್ ಬರ್ತಿದೆ ಗೈಸ್ ಈ ರೂಮು, ಏನಕ್ಕೋ ಗೊತ್ತಿಲ್ಲ. ಸರಿ ಬೆಳಿಗ್ಗೆ ಎದ್ದೊಳ್ಬಿಟ್ಟು ಡೆಕೋರೇಷನ್ ಯಾವ ತರ ಇದೆ, ದೇವ್ರ ಯಾವ ತರ ಇದೆ ಅಂತ ತೋರಿಸ್ತೀನಿ. ಸರಿ ನಾನು ಮಲ್ಕೊಂತೀನಿ, ನೀವು ಬೆಳಿಗ್ಗೆ ಎಂಜಾಯ್ ಮಾಡಿ. ಸ್ಕಿಪ್ ಮಾಡ್ತೀರಾ ನೋಡಿ. ಬಾಯ್, ಬೆಳಿಗ್ಗೆ ಸಿಗೋಣ. ಗಾಯ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನು ಜಸ್ಟ್ ಈಗ ಎದ್ದಿದ್ದೀನಿ. ಟೈಮ್ ನೋಡಿ ಗಾಯ್ಸ್, ಕರೆಕ್ಟ್ ಆಗಿ 11:03 ಆಗ್ತಿದೆ. ಸೊ ನಮ್ಮಮ್ಮ ಈಗ ತಾನೇ ಫುಡ್ ಎಲ್ಲ ಪ್ರಿಪೇರ್ ಮಾಡ್ತಿದ್ದಾರೆ. ಅವರು ನಾನು ಈಗ ಎದ್ದಿದ್ದೀನಿ, ಈಗ ಆಚೆ ಬರ್ತಾ ಇದ್ದೀನಿ. ಇಷ್ಟೊತ್ತು ಆಯ್ತು ನಾನು ಎದ್ದೋಳೋದು. ನೈಟ್ ಮಲ್ಕೊಳೋದೆ 2:30 ಆಯ್ತಾ. ಸೊ ನೋಡಿ ಮನೆ ಎಲ್ಲ ಫುಲ್ ಡೆಕೋರೇಷನ್ ಮಾಡಿ ಇಟ್ಟಿದ್ದಾರೆ. ಬನ್ನಿ ಫಸ್ಟ್ ನಾವು ಫ್ರೆಶ್ ಅಪ್ ಆಗ್ಬಿಟ್ಟು ಯಾವ ತರ ಇದೆ ಅಂತ ತೋರಿಸ್ತೀನಿ. ಅಮ್ಮನ್ ಮಾತಾಡ್ಸೋಣ. ಮಮ್ಮಿ ಅವ್ರೆ ಇಲ್ಲಿ ನೋಡಿ, ಸುಧಾಮ ಇಲ್ಲಿ. ಗುಡ್ ಮಾರ್ನಿಂಗ್. ಹೋಗು, ನೀನ್ ಎದ್ದೇಳಿಸೋದು ಪೂಜೆ ಆಯ್ತು, ದೇವಸ್ಥಾನಕ್ಕೆ ಆಯ್ತು, ಎಲ್ಲ ಇಲ್ಲಿ ನೋಡು ಗೈಸ್. ನಮ್ಮಮ್ಮ ನೋಡಿ ಗೈಸ್, ನಿದ್ದೆ ಹೋಗಿಲ್ಲ ಅಂದ್ರೆ ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಾ ಇದಾರೋ ಗೈಸ್. ಬನ್ನಿ, ಆದ್ರೂ ಇವ್ರು ಡೆಕೋರೇಷನ್ ಮಾತ್ರ ಮಸ್ತಾಗಿ ಮಾಡೋರ ಪಾಚೆ ಅಲ್ಲ. ಬನ್ನಿ ಫಸ್ಟ್ ನಾನು ಫ್ರೆಶ್ ಅಪ್ ಆಗ್ಬಿಟ್ಟು ಆದ್ಮೇಲೆ ದೇವ್ರು ತೋರಿಸ್ತೀನಿ. ಮತ್ತೆ ನೀವು ಬೈಕೊಂತೀರಾ, ಕಮೆಂಟ್ ಸೆಕ್ಷನ್ ಅಲ್ಲಿ ಬೈತೀರಾ.
ಗಾಯ್ಸ್ ನಾನು ಈಗ ತಾನೇ ರೆಡಿ ಆಗಿದ್ದೀನಿ, ಸ್ನಾನ ಮಾಡ್ಕೊಂಡು ಬ್ಲಾಕ್ ಕಲರ್ ಟಿ ಶರ್ಟ್ ಹಾಕಿದ್ದೀನಿ, ಅದ್ರಿಗೆ ಒಂದು ಬ್ಯಾಗಿ ಪ್ಯಾಂಟ್ ಹಾಕಿದ್ದೀನಿ. ಗೈಸ್ ನಮ್ಮಮ್ಮ ಹೇಳಿದ್ರು ಬ್ಲಾಕ್ ಕಲರ್ ಹಾಕೋಬಾರ್ದು ಹಬ್ಬದ ದಿನ ಅಂತ. ಬಟ್ ಏನ್ ಮಾಡೋಣ, ನನ್ಗೆ ಟಿ ಶರ್ಟ್ಗಳೇ ತುಂಬಾ ಇಷ್ಟ. ನಂಗೆ ಅದೇನೋ ಇದು ಶರ್ಟು ಪ್ಯಾಂಟ್ ಹಾಕೋಬೇಕು ಅಂದ್ರೆ ಇಷ್ಟನೇ ಆಗಲ್ಲ. ಗೈಸ್ ನೋಡಿ ಗೈಸ್, ನಮ್ಮಮ್ಮ ಈ ತರ ರೆಡಿ ಮಾಡಿದ್ದಾರೆ ದೇವ್ರನ್ನ. ಅವ್ರು ನೋಡಿ ಮಕ್ಳೆಲ್ಲ ಈ ತರ ಇದ್ ಮಾಡಿದ್ದಾರೆ. ಬಟ್ ನೋಡಿ ಚೆನ್ನಾಗಿದ್ಯಾ, ಕಮೆಂಟ್ ಮಾಡಿ ಗೈಸ್ ಎಷ್ಟು ಚೆನ್ನಾಗಿದೆ ನೋಡಿ. ಇರಿ ಇನ್ನ ಮಾಡ್ತೀನಿ. ಸೊ ಗೈಸ್ ಇದನ್ನೆಲ್ಲ ಮಾಡಿರೋದು ಇಂಜಿನಿಯರಿಂಗ್ ಬಂದು ರೆಡಿ. ಅಮ್ಮ ಏನೇನು ಐಟಮ್ ಇಟ್ಟಿದ್ಯಮ್ಮ? ಗೈಸ್ ಏನು ಆಪಲ್ಲು ಗೀಪಲ್ಲು ಏನೇನೋ ಇಟ್ಟಿದ್ದಾರೆ ಇಲ್ಲಿ ನೋಡಿ. ಇದು ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಟಿದ್ದಾರೆ ಗೈಸ್. ದೇವ್ರು ಈ ತರ ಇದೆ. ಅಂಡ್ ಬನ್ನಿ, ನಮ್ಮ ಅಣ್ಣನು ಫೆರಾರಿ ಹಾಕೊಂಡಿದ್ದಾನೆ, ನಾನು ಫೆರಾರಿ ಹಾಕೊಂಡಿದ್ದೀನಿ ಗೈಸ್. ಇಬ್ರು ಫೆರಾರಿ ಹಾಕೊಂಡಿದೀವಿ. ಬಟ್ ನಮ್ಮಮ್ಮನ್ಗೆ ಒಂದು ಕ್ಲಾರಿಫಿಕೇಶನ್ ತಗೋಬೇಕು ನಾನು. ಮಮ್ಮಿ ಗೈಸ್ ಹೋಲ್ಗೆ ಮಾಡಿದ್ದಾರೆ ಗೈಸ್. ಅಮ್ಮ ಇಲ್ಲಿ ನೋಡು, ಯಾಕೆ ಸೀರೆ ಹಾಕೊಂಡಿಲ್ಲ ನೀನು? ಹಾಕೊಂಡಿದ್ದೇವೆ, ಸುಸ್ತಾಗ್ತಿದೆ ಗೈಸ್. ಅಮ್ಮಗ್ ಸುಸ್ತಾಗ್ತಿದೆ ಅಂತೆ. ಏನ್ ಪಾಪ ನೈಟಿಂದ ನಿದ್ದೆನೆ ಹೋಗಿಲ್ಲ. ಒಂದ್ ಸ್ವಲ್ಪ ನಿದ್ದೆ ಹೋಗು ಬಾ, ಊಟ ಇಟ್ಕೊಟ್ಬಿಡ್ ನಂಗೆ. ಗೈಸ್ ನೋಡಿದ್ರಲ್ಲ ದೇವ್ರನ್ನ, ಚೆನ್ನಾಗಿದ್ಯಾ ಇಲ್ಲ ಅಂತ ಕಮೆಂಟ್ ಮಾಡಿ ಗೈಸ್. ಅಂದ್ರೆ ಚೆನ್ನಾಗೇ ಮಾಡಿದ್ವಿ, ನಮ್ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಈ ತರ ಮಾಡಿದೀವಿ ಗೈಸ್. ಬನ್ನಿ ಊಟ ತಿನ್ನೋಣ. ಊಟಕ್ಕೆ ಏನೇನ್ ಸ್ಪೆಷಲ್ ಮಾಡಿದಾರೋ ನೋಡೋಣ. ಮಾಡಿಲ್ಲ ಬಿಡಪ್ಪ, ಏಕೆ? ನಮ್ ಕೈಯಲ್ಲಿ ಆಗ್ತಾ ಇಲ್ಲ, ಸುಸ್ತಾಗ್ತೈತೆ. ಬರೀ ಅನ್ನ ಸಾರು ಮಾಡಿದೀನಿ, ಒಬ್ಬಟ್ಟು ಮಾಡಿದೀನಿ, ಮಾಡ್ತೀನಿ ಸಾಯಂಕಾಲ ಮಾಡ್ತೀನಿ. ಏನು ಅನ್ನ ಸಾರ್ ಅಷ್ಟೇನಾ ಗೈಸ್? ನಮ್ಮಮ್ಮ ಏನು ಮಾಡೇ ಇಲ್ಲ ಅಂತೆ, ಬರೀ ಅನ್ನ ಸಾರು ಒಬ್ಬಟ್ಟು ಮಾಡಿದ್ದಾರೆ, ಹಪ್ಳ ಮಾಡಿದ್ದಾರೆ ಅಷ್ಟೇ ಅಂತೆ. ಸರಿ ಅದನ್ನೇ ಇಟ್ಕೊಂಬ, ಏನ್ ಮಾಡೋಣ. ನಾವು ಅಷ್ಟೇ ತಿನ್ನೋದು, ಜಾಸ್ತಿ ತಿನ್ನಲ್ಲ. ಟೈಮ್ ಕೂಡ ಜಾಸ್ತಿ ಆಗ್ಬಿಟ್ಟಿದೆ, 12:30 ಆಗ್ತಾ ಬರ್ತಾ ಇದೆ. ಗೈಸ್ ಇವತ್ತು ನಮ್ಮ ಮನೆಗೆ ನಮ್ಮ ವರಮಹಾಲಕ್ಷ್ಮಿ ದೇವ್ರನ್ನ ನೋಡಕ್ಕೆ ನಮ್ಮ ಮನೆಗೆ ಸ್ಪೆಷಲ್ ಗೆಸ್ಟ್ ಬರ್ತಾ ಇದಾರೆ. ಸ್ಕಿಪ್ ಮಾಡಕ್ ಹೋಗ್ಬಿಡಿ, ವೆರಿ ಇಂಪಾರ್ಟೆಂಟ್ ಪರ್ಸನ್. ನಮ್ಮ ಅಮ್ಮ ಲೈಫಲ್ಲಿ ಅಂತೂ ಅವರು ವೆರಿ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡಿದ್ದಾರೆ. ಅಮ್ಮ ಯಾರು ಬರ್ತಾ ಇರೋದು? ಅವರೇ ನೋಡ್ತಾರೆ ಗೈಸ್ ನೋಡಿ ಗೈಸ್, ನಮ್ಗೆ ಹೋಲ್ಗೆ ಹಾಕೊಟ್ರು, ಹೋಲ್ಗೆ ತಿಂದಿದ್ದೀನಿ, ಒಬ್ಬಟ್ಟು ಸಾಂಬಾರ್ ಮಾಡಿಲ್ಲ. ಅಮ್ಮ ಒಬ್ಬಟ್ಟು ಸಾಂಬಾರ್ ನಂಗೆ ಇಷ್ಟ ಅಲ್ಲಮ್ಮ, ಅದ್ ಮಾಡ್ಬೇಕು ತಾನೇ ನೀನು. ಸಾಯಂಕಾಲ ಮಾಡಿ. ಇನ್ನೇನಕ್ಕೆ ಸಾಯಂಕಾಲ? ಬೇಡ ಬಿಡು. ಬಾರ ಇಲ್ಲಿ ಕುಶಾಲ್, ಬಾ ಇಲ್ಲಿ, ಬಾ ಇಲ್ಲಿ ಕುಶಾಲ್, ಬೇಗ ಬಾ ಬೇಗ ಬಾ ಬೇಗ ಬಾ ಬೇಗ ಬಾ ಇಲ್ಲಿ. ನಾರಾಯಣಿ ಅಜ್ಜಿ ಹತ್ರ ಹೋಗ್ಬಿಟ್ಟು ಇಲ್ಲಿ ಬಾ ಇಲ್ಲಿ, ಬಾರೋಪ್ಪ ಸ್ಟೈಲಿಶ್ ರಂಗ. ನಾರಾಯಣಿ ಅಜ್ಜಿ ಹತ್ರ ಹೋಗ್ಬಿಟ್ಟು, ಅಜ್ಜಿ ಮುಕ್ಕು ಬಾಬಾಯಿಗೆ ಹೋಲ್ಗೆ ಸಾರ್ ಬೇಕು ಅಂತ ಇಸ್ಕೋಬಹುದು. ಒಬ್ಬಟ್ಟು ಸಾಂಬಾರ್ ರಸಂ. ಓಕೆನಾ? ಬೇಗ ಹೋಗು, ಓಡು. ನಿಮ್ ಮಮ್ಮಿ ಹತ್ರನೇ, ನಿಮ್ ಮನೆಯಲ್ಲಿ ಹೋಗು, ಓಡು ಓಡು. ಕೈಸ್ ಅವ್ನು ಹೋಗ್ತಾನೆ ಇವಾಗ. ಊಟ ಅದು ಹೋಲ್ಗೆ ಸಾರ್ ಬೇಕು ನಂಗೆ. ಹೋಲ್ಗೆ ಸಾರ್ ಇಲ್ಲ ಅಂದ್ರೆ ನಂಗೆ ತಿನ್ನಕ್ಕಾಗಲ್ಲ ಈ ಹಬ್ಬದ ಟೈಮಲ್ಲಿ. ಗೈಸ್ ಬನ್ನಿ, ಇಂಪಾರ್ಟೆಂಟ್ ಪರ್ಸನ್ ಯಾರು ಅಂತ ತೋರಿಸ್ತೀನಿ, ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಗೈಸ್ ಅವಾಗ ಹೇಳಿದ್ನಲ್ಲ, ನಮ್ಮನ್ನ ನೋಡಕ್ಕೆ ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ ಅಂತ. ಗೈಸ್ ಆ ಗೆಸ್ಟ್ ಬಂದು ನಮ್ಮ ಅಜ್ಜಿನೇ. ಗೈಸ್ ನೀವೆಲ್ಲರೂ ಹೇಳ್ತಿದ್ರಲ್ಲ ಸುಧಮ್ಮ ಅಂತ, ಸುಧಮ್ಮ ಅವ್ರ ಅಮ್ಮನೇ ನಮ್ಮ ನಾರಾಯಣಮ್ಮ. ಅಮ್ಮ ಅಲ್ಲಿ ಕುತ್ಕೋಗ್ರಿ ಗೈಸ್. ಇವರು ಅಮ್ಮ ಮಗಳ ತರ ಇರ್ತಾರ ಗೈಸ್. ನೋಡಿ ಇವ್ರಿಗೆ ನನಗೆ ಒಂದು ಇದು ಕಾಣಿಸ್ತಾ ಇಲ್ಲ, ಸಿಮಿಲಾರಿಟಿನೂ ಕಾಣಿಸ್ತಾ ಇಲ್ಲ ಇವ್ರ ಮಧ್ಯದಲ್ಲಿ. ಇವ್ರು ನೋಡಿದ್ರೆ ಫುಲ್ ದಪ್ಪ ಇದಾರೆ, ಇವ್ರು ನೋಡಿದ್ರೆ ಫುಲ್ ಸಣ್ಣ ಇದಾರೆ. ಅಮ್ಮ ಏನಾದ್ರು ಮಾತಾಡ್ಸಮ್ಮ ಅಜ್ಜಿನ, ಹೇಳು ನಮ್ಮ ಸಬ್ಸ್ಕ್ರೈಬರ್ಸ್ ಹೇಳು. ಚೆನ್ನಾಗಿದ್ರೆ ಸರಿಯಪ್ಪ, ಏನ್ ಮಾಡೋಣ. ಚೆನ್ನಾಗಿದ್ರೆ ಊರಿಂದ ಬಂದಿದ್ದಾರೆ ನಮ್ಮಮ್ಮ ದೇವನಹಳ್ಳಿ. ಏನಕ್ಕೆ? ಹಬ್ಬಕ್ಕೆ ವರ್ಷ ಬಂದು. ಈ ಸುಳ್ಳು ಹೇಳ್ಬೇಡ ಗೈಸ್. ಲಾಸ್ಟ್ ಟೈಮ್ ನಾವು ಕರೆದ್ರು, ಲಾಸ್ಟ್ ಟೈಮ್ ನಮ್ಮ ಅಜ್ಜಿ ಬಂದಿಲ್ಲ. ಅಲ್ಲಿ ನೋಡಮ್ಮ, ಇಲ್ಲಮ್ಮ ವರ್ಷಕ್ಕೆ ಬಂದಿದ್ರೆ ಒಂದು ವರ್ಷನೂ ಮಿಸ್ ಮಾಡಿಲ್ಲ ಅಜ್ಜಿ. ಹೌದಾ? ನಾನು ಇರ್ಲಿಲ್ಲ ಅನ್ಸುತ್ತಲ್ಲ. ನೀನು ಇರ್ಲಿಲ್ಲ, ನಾ ಕಾಲೇಜಲ್ಲಿ ಇದ್ದೆ. ಗೈಸ್ ಹೆಂಗಿದ್ದಾರೆ ನಮ್ಮ ಅಜ್ಜಿ ಕಮೆಂಟ್ ಮಾಡಿ ಗೈಸ್. ನೋಡಿ ಇವ್ರ ಅಮ್ಮ ಗೈಸ್ ನಮ್ ಮನೆಗ್ ಬಂದಿದ್ದಾರೆ, ಫುಲ್ ಖುಷಿ ಗೈಸ್ ನಮ್ಗಂತೂ. ಬನ್ನಿ ನಮ್ಮ ಅಜ್ಜಿಗೆ ಪಾಪ ಇವಾಗ ಊಟ ತಿನ್ಲಿ. ನಮ್ಮ ಅಜ್ಜಿ ಅಲ್ಲಿಂದ ಬಂದಿದ್ದಾರೆ. ಓಕೆನಾ ಮಾಮ್? ಫಸ್ಟ್ ಅಜ್ಜಿಗೆ ಊಟ ಇಟ್ಕೊಡು. ಗೈಸ್ ನೋಡಿ ಗೈಸ್, ನಮ್ಮ ಅಜ್ಜಿಗೆ ನಮ್ ವಿಡಿಯೋ ತೋರಿಸ್ತಾ ನಮ್ಮಮ್ಮ ಹಂಗೆ ಮಲ್ಕೊಂಡ್ಬಿಟ್ಟಿದ್ದಾರೆ ಗೈಸ್. ನಿದ್ದೆ ಬರ್ತಾ ಇದ್ರೆ ಹೋಗ್ ಮಲ್ಕೋ, ಹೋಗ್ಮಾ ಹೋಗ್ಮಾ, ಹೋಗ್ ಮಲ್ಕೋ ಒಂದ್ ಸ್ವಲ್ಪ. ಗೈಸ್ ಈಗ ಈವ್ನಿಂಗ್ ಟೈಮ್ ಅಲ್ಲ, ಅಮ್ಮ ಈಗ ದೇವ್ರಿಗೆ ಪೂಜೆ ಮಾಡ್ತಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅಕ್ಕಪಕ್ಕ ಹೆಣ್ಮಕ್ಳು ಇರ್ತಾರಲ್ಲ, ಅವ್ರಿಗೆ ಕರೆದು ಅರ್ಶನ ಕುಂಕುಮ ಕೊಡ್ಬೇಕು. ನಮ್ಮ ಅಣ್ಣ ತಾಂಬೂಲ ರೆಡಿ ಮಾಡ್ತಾ ಇದ್ದಾನೆ ಗೈಸ್. ಎಷ್ಟು ಜನಕ್ಕೆ ರೆಡಿ ಮಾಡಿದೆ? 1 2 3 4 5 6 7 ಜನಕ್ಕೆ ರೆಡಿ ಮಾಡಿದ್ದಾರೆ. ಜನಕ್ಕೆ ಇನ್ನು ರೆಡಿ ಮಾಡ್ಬೇಕು. ಇನ್ನ ರೆಡಿ ಮಾಡ್ಬೇಕಾ? ಅಮ್ಮ ಏನೇನ್ ಇಡ್ಬೇಕು ತಾಂಬೂಲಕ್ಕೆ? ಬಳೆ, ಅರ್ಶನ ಕುಂಕುಮ, ಬಳೆ ಮತ್ತೆ ಏನೇನೋ ಇಡ್ತಾರೆ ಗೈಸ್. ಅದೇ ತರ ನೀವು ನಮಸ್ಕಾರ ಮಾಡ್ಕೊಬಿಡಿ ಈವ್ನಿಂಗ್ ಟೈಮ್ ಒಂದ್ಸರಿ ನಮ್ಮ ಮನೆ ದೇವ್ರನ್ನ. ಮತ್ತೆ ಇದೆಲ್ಲ ಆದ್ಮೇಲೆ ಅರ್ಶನ ಕುಂಕುಮ ಎಲ್ಲ ಕೊಟ್ಟಾದ್ಮೇಲೆ ಇದಿದೆಯಲ್ಲ ದೃಷ್ಟಿ ತೆಗಿತೀವಿ ದೇವ್ರಿಗೆ. ಯಾಕೆ ಅಂತ ಹೇಳಿದ್ರೆ ಒಳಗಡೆ ದೇವ್ರಿದ್ರೆ ಮತ್ತೆ ದೇವ್ರು ಬಿಟ್ಟು ಹೋಗ್ಲಿ ಅಂತ. ಅದಕ್ಕೆ ಅಷ್ಟೇ ಅಲ್ಲಮ್ಮ, ಇನ್ನೇನು ಮತ್ತೆ ಇನ್ನೇನು ನಂಗೆ ಎಲ್ಲರ ದೃಷ್ಟಿರೋ ತೆಗಿತೈತಿ. ಹೇಳಕ್ ಬಂದ್ರೆ ಹೇಳು ನಂಗೆ ಗೊತ್ತಿಲ್ಲ. ಎಲ್ಲರ ದೃಷ್ಟಿ ಬಿದ್ದಿರುತ್ತಲ್ಲ, ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಕೂರ್ಸಿರ್ತೀವಲ್ಲ, ಆ ದೃಷ್ಟಿ ಎಲ್ಲರ ಕಣ್ಣು ಬಿದ್ದಿರುತ್ತೆ. ಆ ಅಮ್ಮನಿಗೆ ನಾವು ಆರತಿ ಕೊಟ್ಟು ವಿಸರ್ಜನೆ ಮಾಡ್ಬೇಕು. ಅದಕ್ಕೆ ಕಿರ್ಸ್ಬೇಡ ಅಮ್ಮ. ಗೈಸ್ ಅದೇ ತರ ಇದು ನಾವು 4 ವರ್ಷ ಹಿಂದೆ ನಾವು ಇದನ್ನ ಇಡ್ತಾ ಇದ್ದಿದ್ ಗೈಸ್. ಈ ಲಕ್ಷ್ಮಿ ಇದ್ರನ್ನೇ
ಗೈಸ್ ನೀವು ಕೊಟ್ಟಿರೋ ಪ್ರೀತಿಗೆ ಏನೋ ಒಂದ್ ಸ್ವಲ್ಪ ಚಿಕ್ಕದು ಬೆಳ್ಳಿ ತಂದು ಈ ಸರಿ ಇಟ್ಟಿದೀವಿ, ಅಂದ್ರೆ ಲಾಸ್ಟ್ ಇಯರ್ ಇಟ್ಟಿದೀವಿ. ಸೊ ಲ್ಯಾಗ್ ಮಾಡ್ತೀರಾ. ಮತ್ತೆ ನೈಟ್ ಒಂದ್ ಸ್ವಲ್ಪ ಮೂವಿಗೆ ಹೋಗೋದಿದೆ, ಹಂಗೆ ಬನ್ನಿ ಹೇಳ್ತೀನಿ. ಸುಧಮ್ಮ, ನಾವ್ ಇವಾಗ ಮೂವಿಗೆ ಹೋಗ್ತಾ ಇದೀವಿ, ನಾನು ಅಪ್ಪ ಮುರಳಿ ಎಲ್ಲ. ಅಪ್ಪ ಹೋಗೋಣ ಮೂವಿಗೆ? ಏನ್ ನನಗೆ ಹೇಳ್ತೀರಾ? ಅಮ್ಮ ನಾವ್ ಇವಾಗ ಅನ್ಕೊಂಡ್ವಿ, ನಾನ್ ಬುಕ್ ಮೈ ಶೋ ಅಲ್ಲಿ ಬುಕ್ ಮಾಡ್ಬಿಟ್ಟೆ ಅಪ್ಪಗೆ ಅಣ್ಣಗೆ, ಮತ್ತೆ ನಾನು ಚಂದು ರಾಹುಲ್ ಮತ್ತೆ ಇನ್ನೊಬ್ಬ ಬರ್ತಾ ಅಲ್ಲ, ಇದ್ದಾನೆ. ನಾಳೆ ಹೋಗಿದ್ರೆ ನಾನು ಬರ್ತಾ ಇರ್ಲಿಲ್ಲ. ಅಮ್ಮ ಇವತ್ತು ಹಬ್ಬ ಅಲ್ಲ, ಅದಕ್ಕೆ ಹಬ್ಬದ ದಿನ ಹೋದ್ರೆ ಚೆನ್ನಾಗಿರುತ್ತೆ ಅಂತ. ಮೂವಿ ಹೆಸರು ಕೇಳು. ಮೂವಿ ಹೆಸರು ಯಾವ್ದು? ಇರ್ಮುಡಿ. ಓ, ರವಿತೇಜ್ ಅದ. ಹಾ ಗೈಸ್, ಅಯ್ಯಪ್ಪ ಸ್ವಾಮಿ ಇದಲ್ಲ, ಅದಕ್ಕೆ ಹೋಗ್ತಾ ಇದೀವಿ. ಹಬ್ಬದ ದಿನ ಎಲ್ಲರೂ ಬಾ ಹೋಗೋಣ ಅಂತ ಹೇಳಿದ್ರು ಫ್ರೆಂಡ್ಸ್, ಅದಕ್ಕೆ ಹೋಗ್ತಾ ಇದೀವಿ. ಗೈಸ್ ಇವಾಗ ನಾನು ಅಪ್ಪ ಅಪ್ಪನೂ ಬರ್ತಾ ಇದಾರ. ಅಪ್ಪ ಬಾಪ. ಅಪ್ಪ ಏನಕ್ಕೆ ಫುಲ್ ಇದಾಗ್ತಾ ಇದಾರೆ? ಏನಕ್ಕೆ ನಂಗಾಡಿದ ಅಲ್ಲಿ ಇದ್ರ ಮೇಲೆ ಇದೆ. ಗೈಸ್ ಬನ್ನಿ ಹೋಗೋಣ ನಾವು ಮೂವಿಗೆ. ಗೈಸ್ ನಮ್ಮ ಅಪ್ಪ ಮತ್ತೆ ಅಣ್ಣ ಆ ಗಾಡಿಯಲ್ಲಿ ಹೋಗ್ತಿದ್ದಾರೆ, ನಮ್ಮ ಅಣ್ಣ ಗಾಡಿಯಲ್ಲಿ, ನಾನು ಈ ಗಾಡಿಯಲ್ಲಿ ಹೋಗ್ತಾ ಇದ್ದೀನಿ. ಗೈಸ್ ಇವಾಗ ನಮ್ ಚಿಂತಾಮಣಿಯಲ್ಲಿ ಹಬ್ಬ ಅಲ್ಲ, ಅದಕ್ಕೆ ಫುಲ್ ಎಲ್ಲ ಡೆಕೋರೇಷನ್ ಮಾಡಿ ಇಟ್ಟಿದ್ದಾರೆ. ಗೈಸ್ ಮೂವಿಗೆ ಟೈಮ್ ಆಗ್ಬಿಟ್ಟಿದೆ, ಇನ್ನು 5 ನಿಮಿಷ ಇದೆ. ನನ್ನ ಫ್ರೆಂಡ್ಸ್ ಆಲ್ರೆಡಿ ಕಾಯ್ಕೊಂಡಿದ್ದಾರೆ. ನಾನು ಯಾವ್ದಾದ್ರು ಗ್ಯಾಪ್ ಅಲ್ಲಿ ನುಗ್ಸ್ತಾ ಇದೀನಿ ಗೈಸ್ ಗಾಡಿನ. ಬನ್ನಿ, ಇಲ್ಲ ಅಂತ ಹೇಳಿದ್ರೆ ಅವ್ರು ನನ್ನ ಮೇಲೆ ರೇಗಾಡ್ತಾರೆ. ಬನ್ನಿ ಬನ್ನಿ ಬನ್ನಿ, ಬೇಗ ಹೋಗೋಣ. ಗೈಸ್ ನಾವು ಥಿಯೇಟರ್ ಹತ್ರ ಬಂದಿದೀವಿ, ನೋಡಿ ಫುಲ್ ಜನ ಇದಾರೆ ಥಿಯೇಟರ್ ಅಲ್ಲೆಲ್ಲ. ನಾನು ಚಂದು, ರಾಹುಲ್ ಇನ್ನ ಬಂದಿಲ್ಲ, ಅವ್ನು ಲೇಟ್ ಮಾಡ್ತಾನೆ ಗೊತ್ತಲ್ಲ ನಿಮ್ಗೆ, ಯಾವತ್ತು ಅವ್ನು ಲೇಟ್ ಅವನೇ ಮಾಡೋದು. ಗೈಸ್ ಅಪ್ಪ ಅಪ್ಪನ ಒಳಗಡೆ ಇದಾರೆ ಗೈಸ್. ಇವಾಗ ಬನ್ನಿ ಒಳಗಡೆ ಹೋಗೋಣ, ಥಿಯೇಟರ್ ಒಳಗಡೆ ಫುಲ್ ಜನ ಇದಾರೆ, ನಾನು ವ್ಲಾಗ್ ಮಾಡಕ್ಕಾಗಲ್ಲ. ಬನ್ನಿ ಗೈಸ್, ನಾವಿವಾಗ ಬಾಲ್ಕನಿ ಹತ್ರ ಬಂದು ಕುತ್ಕೊಂಡಿದ್ವಿ, ನಾನು ಚಂದು ಅಪ್ಪ ಮತ್ತೆ ಅಣ್ಣ. ಗೈಸ್ ನೋಡಿ, ನಾವ್ ಇಲ್ಲಿ ಬುಕ್ ಮಾಡಿದ್ವಿ, ನಾನೆಲ್ಲ ಬುಕ್ ಮಾಡಿದ್ದು. ನಾವು ಪ್ರತಿ ಸಾರಿ ಬಂದ್ರು ನಾನು ಚಂದು ಇಲ್ಲೇ ಬುಕ್ ಮಾಡಿ, ಇದೇ ಪ್ಲೇಸ್ ನಮ್ದು, ಇದೇ ರೋನೆ ಬಿ ರೋನೆ. ಗೈಸ್ ಇಲ್ಲಿಂದ ನೋಡ್ಬೇಕು ನಾವು ಮೂವಿನ. ಇಲ್ಲಿ ಒಂದ್ ಸ್ವಲ್ಪ ಮಸ್ತ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಆಲ್ಮೋಸ್ಟ್ ಫಿಲ್ ಆಗ್ಬಿಡ್ತಾರೆ, ಇನ್ನು ಅಲ್ಲಿ ಟಿಕೆಟ್ಗಳು ಸಿಗ್ತಿಲ್ಲ, ಬಾಲ್ಕನಿ ಫುಲ್ ಆಗ್ಬಿಟ್ಟಿದೆ. ಆಲ್ರೆಡಿ ಬುಕ್ ಮೈ ಶೋ ಅಲ್ಲೇ ಎಲ್ಲರೂ ಬುಕ್ ಮಾಡ್ಕೊಂಡಿದ್ದಾರೆ. ಬನ್ನಿ ಮೂವಿ ಯಾವ ತರ ಇದೆ ಅಂತ ರಿವ್ಯೂ ಕೊಡ್ತೀನಿ. ರಿವ್ಯೂ ಏನು ಆಲ್ರೆಡಿ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿರ್ತೀರ, ಸಕ್ಕತ್ತಾಗಿದೆ ಅಂತ ತೋರಿಸ್ತೀನಿ ನಾನು ನಿಮ್ಗೆ. ಕ್ರೇಜ್ ಗಾಯ್ಸ್, ನಾವ್ ಈಗ ತಾನೇ ಫಿಲಿಂ ಮುಗಿಸ್ಕೊಂಡ್ ಬಂದ್ವಿ. ಇರುಮುಡಿ ಫಿಲಿಂ ಬಂದ್ರೆ ಗಾಯ್ಸ್, ರವಿತೇಜ್ ಅನ್ನ ಆಕ್ಟಿಂಗ್ ಮಾತ್ರ ಸೂಪರ್ ಆಗಿ ಮಾಡಿದ್ದಾರೆ. ಅದ್ರಲ್ಲಿರೋ ಸಾಂಗ್ಸ್ ಇದು ಮೈನ್ಲಿ ಹುಡುಗಿರ್ಗೋಸ್ಕರ ಮಾಡಿದ್ದಾರೆ. ಹುಡುಗಿರು ಧೈರ್ಯವಾಗಿ ಮಾತಾಡ್ಬೇಕು ಹಂಗೆ ಹಿಂಗೆ ಅಂತ. ಅಯ್ಯಪ್ಪ ಸ್ವಾಮಿ ಇದಲ್ಲ, ಸಕ್ಕತ್ತಾಗಿದೆ, ನಿಮ್ಗೆ ಎಲ್ಲೂ ಬರೋನ್ಸಲ್ಲ. ಗೂಸ್ ಬಂಪ್ಸ್ ಮಾತ್ರ ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಬರುತ್ತೆ. ಬಿಟ್ರೆ ನಮ್ಮಣ್ಣ ಮೂವಿ ಮುಗಿಸ್ಕೊಂಡ್ ಬಂದು ನಾವು 12 ಗಂಟೆ ಆಗ್ತಿದೆ, ಇವಾಗ ಮಲಗ್ಬೇಕು. ನಮ್ಮಣ್ಣ ನೋಡಿ ಮತ್ತೆ ಯಾವ್ದೋ ವೆಬ್ ಸೀರೀಸ್ ನೋಡ್ತಾ ಇದಾರೆ, ದುರಂಧರ್ ನೋಡ್ತಿದ್ದಾರೆ ಗೈಸ್ ನಮ್ಮಣ್ಣ ಈಗ. ಮತ್ತೆ ಪಾಪ ನಮ್ಮ ಅಪ್ಪ ಹಾಲಲ್ಲಿ ಮಲ್ಕೊಂಡಿದ್ದಾರೆ, ನಾವ್ ಇದೇ ಹಳೆ ಮನೆಯಲ್ಲಿ ಮಲ್ಕೊಂಡಿದೀವಿ ಗೈಸ್. ನೋಡಿ ನಾವು ಮೊದಲು ರೂಮ್ ಅಲ್ಲಿ ನಾನು ಅಣ್ಣ ಹೇಳಿದ್ನಲ್ಲ ನಿಮ್ಗೊಂದು ಹೋಮ್ ಟೂರ್ ಮಾಡಿದಾಗ, ನಾನು ಆ ಸೈಡ್ ಮಲ್ಕೊಂತಿದ್ದೆ, ನಮ್ಮಣ್ಣ ಈ ಸೈಡ್ ಮಲ್ಕೊಂತಿದ್ದೆ ಗೈಸ್. ನಮ್ಮಮ್ಮ ಸೆಂಟ್ರಾಗ, ಇವಾಗ ನಾವಿಬ್ರೇ ಮಲ್ಕೊಂತ ಇದೀವಿ. ಸೊ ಈ ವ್ಲಾಗ್ ಹೆಂಗನ್ಸ್ತು, ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬ ಹೆಂಗನ್ಸ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ಡೈಲಿ ಯಾರು ವ್ಲಾಗ್ಸ್ ನೋಡ್ತಿರಲ್ಲ ನನ್ನದು, ಹಂಗೆ ಒಂದ್ ಸ್ವಲ್ಪ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಆಗ್ಬಿಟ್ಟು ಹೋಗ್ಬಿಟ್ರಿ ಅಪ್ಪ. ಡೈಲಿ ವ್ಲಾಗ್ಸ್ ನೋಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಅಲ್ಲಿ ಬೆಲ್ ಬಟನ್ ಇರುತ್ತೆ, ಅದನ್ನ ಆನ್ ಮಾಡಿ ಇಟ್ಕೊಳ್ರಿ. ನಂದು ಯಾವುದೇ ವ್ಲಾಗ್ ಬಂದ್ರು ಬೇಗ ನಿಮ್ಗೆ ದಮಾರ್ ಅಂತ ಬರುತ್ತೆ. ಸೊ ಚಲೋ, ಚಿಂದಿ ಪಿಂದಿ ವ್ಲಾಗ್ಸ್ಗೆ ಬಾಯ್, ಲವ್ ಯು.